ತಿಂಡಿ ಬಿಟ್ಟರೂ ತೂಕ ಇಳಿತಿಲ್ವಾ? ವ್ಯಾಯಾಮ ಡಯಟ್ ಮಾಡ್ತಿದ್ರು ಕೊಬ್ಬು ಕರಗಿಸೋಕೆ ಆಗ್ತಿಲ್ವಾ? ಜಪ್ಪಯ್ಯ ಅಂದ್ರೂ ತೂಕ ಇಳಿಯದಿರಲು ಕಾರಣ ಏನ್ ಗೊತ್ತಾ? ತೋರಿಸ್ತೀವಿ ನೋಡಿ. ತೂಕ ಹೆಚ್ಚಳ ಅನ್ನೋದು ಇತ್ತೀಚೆಗೆ ಕಾಡುತ್ತಿರುವ ಹಲವರ ಸಮಸ್ಯೆಯಾಗಿದೆ. ಯುವ ಪೀಳಿಗೆಯಿಂದ ಆತಂಕ ಪಡ್ತಿರುವ ವಿಚಾರದಲ್ಲಿ ಈ ತೂಕ ಹೆಚ್ಚಳವು ಒಂದು. 30ರ ಆಸುಪಾಸಿನಲ್ಲಿಯೇ ಅಧಿಕ ತೂಕ, ಹೊಟ್ಟೆ ಬರುವುದು, ಓಡಾಡುವುದಕ್ಕೆ ಕಷ್ಟ ಆಗುವಷ್ಟು ತೂಕ ಹೆಚ್ಚಳ ಆಗುವುದು ನೋಡಬಹುದು. ಇದೊಂದು ಆಧುನಿಕ ಜೀವನ ಶೈಲಿಯ ಸಮಸ್ಯೆ ಎಂದೇ ಪರಿಗಣಿಸಲಾಗಿದೆ. ನಮ್ಮ ಆಹಾರ ಕ್ರಮ, ಜೈವಿಕ ಕ್ರಮವೂ ಸೇರಿ ಹಲವು ರೀತಿಯ ಕಾರಣಗಳನ್ನ ಇದಕ್ಕೆ ನೀಡಬಹುದಾಗಿದೆ. ಅದರಲ್ಲೂ ಕೆಲವರು ತೂಕ ಇಳಿಸಲೆಂದು ಹಲವು ರೀತಿ ಡಯಟ್ ಮೊರೆ ಹೋಗ್ತಾರೆ. ಮತ್ತೆ ಕೆಲವರು ವ್ಯಾಯಾಮ, ಜಿಮ್, ಶಸ್ತ್ರಚಿಕಿತ್ಸೆಗೂ ಒಳಗಾಗೋದು ನೋಡಬಹುದು. ಆದ್ರೆ ಇಷ್ಟೆಲ್ಲ ಮಾಡಿದ್ರೂ ಅವರ ನಿರೀಕ್ಷೆಯಂತೆ ತೂಕ ಇಳಿಕೆಯಾಗೋದು ಕಷ್ಟ. ಹಾಗೆ ಮತ್ತೊಂದಿಷ್ಟು ಪ್ರಕರಣದಲ್ಲಿ ತೂಕ ಇಳಿಸೋದಕ್ಕೆ ಮುಂದಾದ ಸಮಯದಲ್ಲಿ ಮತ್ತೆ ತೂಕ ಹೆಚ್ಚಳ ಆಗುವುದನ್ನು ಕೂಡ ನೀವು ನೋಡಿರಬಹುದು. ಹೌದು, ಇಂತಹ ಸಮಸ್ಯೆಯನ್ನ ಹಲವರು ಅನುಭವಿಸ್ತಾರೆ. ತೂಕ ಇಳಿಸಬೇಕು ಎಂಬ ಉದ್ದೇಶದಿಂದ ಅವರು ಊಟ ಬಿಡೋದು, ಕಡಿಮೆ ತಿನ್ನೋದು ಅಥವಾ ವ್ಯಾಯಾಮದಲ್ಲಿ ತೊಡಗೋದು ಮಾಡ್ತಾರೆ. ಆದ್ರೆ ಇದರ ಫಲಿತಾಂಶ ಮಾತ್ರ ತೂಕ ಹೆಚ್ಚಾಗುತ್ತಾ ಹೋಗುತ್ತೆ. ಇದರಿಂದ ಮತ್ತಷ್ಟು ಒತ್ತಡ, ಗೊಂದಲಕ್ಕೆ ಒಳಗಾಗುವ ಅವರು ಅನಾರೋಗ್ಯ ಸಮಸ್ಯೆಗೆ ಒಳಗಾಗಿರಬಹುದು ಅಂತ ಚಿಕಿತ್ಸೆಗೂ ಒಳಗಾಗುವುದನ್ನು ನೋಡಬಹುದು. ಆದ್ರೆ ತೂಕ ಇಳಿಸೋದಂದ್ರೆ ಅದೊಂದು ತಪಸ್ಸಿನಂತೆ. ನೀವು ನಿಮ್ಮ ಇಷ್ಟದ ಪ್ರಕಾರ ತೂಕ ಇಳಿಸೋದಕ್ಕೆ ಮುಂದಾದ್ರೆ 1 ಕೆಜಿ ತೂಕ ಇಳಿಸಬೇಕಾದ್ರೆ ತಿಂಗಳು ಕಳಿಬೇಕು. ಹಾಗೆ ಊಟ ತಿಂಡಿ ಬಿಡೋದ್ರಿಂದ ತೂಕ ಇಳಿಸಬಹುದು ಎಂಬುದು ದೊಡ್ಡ ತಪ್ಪು. ಇದರಿಂದ ನಿಮ್ಮ ದೇಹ ತನ್ನ ಸಾಮರ್ಥ್ಯವನ್ನ ಕಳೆದುಕೊಳ್ಳುತ್ತೆ. ಕೆಲವರು ಬೇಗ ತೂಕ ಇಳಿಸಿಕೊಳ್ಬೇಕು ಎಂಬ ಹಂಬಲದಿಂದಾಗಿ ಅತಿ ಹೆಚ್ಚು ಡಯಟ್ ಮೊರೆ ಹೋಗ್ತಾರೆ. ಆದ್ರೆ ಇದು ಅವರ ತೂಕ ಇಳಿಕೆಗೆ ಸಹಾಯ ಮಾಡುವ ಬದಲಾಗಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹಾಗಾದ್ರೆ ತೂಕ ಹೆಚ್ಚಳಕ್ಕೆ ಕಾರಣವಾಗುವ ಅಂಶಗಳೇನು ಅಂತ ನೋಡ್ತಾ ಹೋಗೋಣ. ಒತ್ತಡ, ತಡವಾಗಿ ಊಟ ತಿಂಡಿ ಮಾಡೋದು, ನಿದ್ರೆ ಕಡಿಮೆ ಮಾಡೋದು, ಭಾರಿ ಪ್ರಮಾಣದ ವ್ಯಾಯಾಮ, ಹಾಗೆ ಸೋಡಾ ಹಾಕಿರುವ ಊಟ ತಿಂಡಿ, ಜೊತೆಗೆ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ ಊಟ ಮಾಡೋದು. ನೀವು ತೂಕ ಇಳಿಸಿಕೊಳ್ಳೋದಕ್ಕೆ ಇಚ್ಛಿಸಿದ್ರೆ ಅದಕ್ಕೊಂದು ದಿನಚರಿ ಹಾಕೊಳ್ಳೋದು ಬಹಳ ಮುಖ್ಯ. ನಿತ್ಯವೂ ಯಾವ ಸಮಯಕ್ಕೆ ಏನು ಮಾಡಬೇಕು ಅನ್ನೋದನ್ನ ಮೊದಲೇ ನಿರ್ಧರಿಸಬೇಕು. ಬೆಳಗ್ಗೆ ಏಳೋದ್ರಿಂದ ಹಿಡಿದು ಮತ್ತೆ ರಾತ್ರಿ ಮಲಗೋವರೆಗೂ ಕಟ್ಟುನಿಟ್ಟಿನ ಡಯಟ್ ಕ್ರಮವನ್ನ ಅನುಸರಿಸಬೇಕು. ಹಾಗೆ ಊಟ ತಿಂಡಿಯ ಮೇಲೆಯೂ ಕೂಡ ಕಠಿಣ ನಿಯಮಗಳಿರಬೇಕು. ಈ ಹಲವು ಅಂಶಗಳಲ್ಲಿ ನೀವು ಕೂಡ ಒಂದಿಷ್ಟು ವಿಚಾರಗಳಲ್ಲಿ ತಪ್ಪು ಮಾಡಿರಬಹುದು. ಹೀಗಾಗಿ ನೀವು ತೂಕ ಇಳಿಸೋದಕ್ಕೆ ಸಾಧ್ಯವಾಗದೇ ಇರಬಹುದು. ಹಾಗೆ ವೇಗವಾಗಿ ತೂಕ ಕಳೆದುಕೊಳ್ಳುವ ಬದಲು ಹೆಚ್ಚಳವಾಗ್ತಾ ಇರಬಹುದು. ಆದರೆ ನಿರಂತರ ಪ್ರಯತ್ನದ ಮೂಲಕ ಎಂತಹ ಕಠಿಣ ಕೆಲಸವನ್ನ ಮಾಡಬಹುದು. ಹಾಗೆ ತೂಕ ಇಳಿಸಿಕೊಳ್ಳೋದು ಕೂಡ ಒಂದು ಕಠಿಣ ಕೆಲಸವೇ. ಆದ್ರೆ ನಿಮ್ಮ ಕಠಿಣ ನಿರ್ಧಾರಗಳಿಂದ ಇದನ್ನ ಸಾಧ್ಯ ಮಾಡಬಹುದು. ಊಟ ತಿಂಡಿ ಬಿಡೋದ್ರಿಂದ ತೂಕ ಇಳಿಯಲ್ಲ. ಬದಲಿಗೆ ಯಾವ್ಯಾವ ಆಹಾರವನ್ನ ಎಷ್ಟರ ಪ್ರಮಾಣದಲ್ಲಿ ಸೇವಿಸಿದ್ರೆ ತೂಕ ಇಳಿಯತ್ತೆ ಅನ್ನೋದನ್ನ ಮೊದಲು ತಿಳಿಯೋದು ಮುಖ್ಯ ಅನ್ನೋದು ಗೊತ್ತಿರಲಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.